ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇದು ನನ್ನ ಡೇ 3 ಇನ್ ವರ್ಕಲ ವ್ಲಾಗ್. ಇನ್ನು ನೀವು ಡೇ 1 ಮತ್ತು ಡೇ 2 ಇನ್ ವರ್ಕಲ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ನೋಡಿ ಹೋಗಿ. ನಾವಿವತ್ತು ಬೆಳಗ್ಗೆ ಬೇಗನೆ ಎದ್ದು ಕಾಪಿಲ್ ಬೀಚಿಗೆ ಹೋಗೋಣ ಅಂತ ರೆಡಿ ಆದ್ವಿ. ಹಾಗೆ ಹೋಗ್ತಾ ಇಲ್ಲಿ ತಿಂಡಿ ಕೂಡ ತಿಂತಾ ಇದ್ದೀವಿ ನೋಡಿ. ನಾವು ನೆನ್ನೆ ಕೂಡ ಇದೇ ತಿಂಡಿನ ತಿಂದಿದ್ವಿ, ಇಡಿಯಪ್ಪಂ ಮತ್ತು ಅಪ್ಪಂ. ಇವತ್ತು ಕೂಡ ಅದನ್ನೇ ತಿಂತಾ ಇದ್ದೀವಿ. ಇಲ್ಲೇನು ಡಿಫ್ರೆನ್ಸ್ ಅಪ್ಪ ಅಂದರೆ ಕರಿ. ಇವತ್ತು ನಾವು ಪೀಸ್ ಕರಿ ಮತ್ತು ವೆಜಿಟೇಬಲ್ ಕೂರ್ಮ ತೊಗೊಂಡಿದ್ವಿ ಇದ್ರ ಜೊತೆಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಪರೋಟ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಪರೋಟ ತೊಗೊಳ್ಳಿಲ್ಲ, ಆಮೇಲೆ ರಿಗ್ರೆಟ್ ಮಾಡಿದ್ವಿ, ಅಯ್ಯೋ ತೊಗೊಳ್ಬೇಕಾಗಿತ್ತು ಅಂತ. ಇವ್ರನ್ನ ನಾನು ಮಾತಾಡ್ಸಿದೆ ಕೂಡ, ಅವರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರು. ತುಂಬ ಒಳ್ಳೆಯವ್ರು ಇವರು. ನಿಮಗೆ ಗೊತ್ತಿರೋ ಹಂಗೆ ಕೇರಳದಲ್ಲಿ ಪರೋಟ ತುಂಬಾ ಫೇಮಸ್. ನಾವು ಆಲ್ರೆಡಿ ತಿಂಡಿನೆಲ್ಲ ಆರ್ಡರ್ ಮಾಡಿ ತಿಂತಾ ಇದ್ವಿ. ಆಮೇಲೆ ಮತ್ತೆ ಪರೋಟ ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅಂತ ನಾವು ತೊಗೊಳ್ಳಿಲ್ಲ ಅಷ್ಟೇ. ಬಟ್ ಇವ್ರು ತುಂಬಾ ಚೆನ್ನಾಗಿ ಪರೋಟ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ನಾನು ಅವ್ರಿಗೆ ಕೇಳಿದೆ, ಅವ್ರು ಹೇಳಿದ್ರು ಈ ಹೋಟೆಲ್ ನೇಮ್, ಬಟ್ ನನಗಿದು ಮರ್ತೋಗಿದೆ. ಇದು ನಿಮಗೇನಾದರೂ ಅರ್ಥ ಆದರೆ ನನಗೂ ಹೇಳಿ. ಹಾಗೆ ನಾವು ಇಲ್ಲಿಂದ ಇವಾಗ ಹೋಗ್ತಾ ಇರೋದು ಕಾಪಿಲ್ ಬೀಚ್ಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ರೋಡಲ್ಲಿ ಹೋಗೋಕ್ಕೆ. ನಾವು ತುಂಬ ದೂರ ಎಲ್ಲೂ ಹೋಗಲಿಲ್ಲ, ಇಲ್ಲೇ ವರ್ಕಲ ಸುತ್ತಮುತ್ತ ಇರೋ ಬೀಚಸ್ಗೆ ಹೋಗಿ ಎಂಜಾಯ್ ಮಾಡಿದ್ವಿ. ನನಗೆ ಬೀಚ್ ಅಂದರೆ ತುಂಬಾ ಇಷ್ಟ. ನೀವು ಬೇಕಿದ್ರೆ ಈ ಜಟಾಯು ಅರ್ತ್ ಸೆಂಟರಿಗೆ ಹೋಗ್ಬೋದು, ಹಾಗೆ ಮುಂಡ್ರೋ ಐಲ್ಯಾಂಡಿಗೆ ಹೋಗ್ಬೋದು. ಈ ಥರ ತುಂಬ ಪ್ಲೇಸಸ್ ಇದೆ. ಸೊ ನೀವು ಆ ಪ್ಲೇಸಸ್ನೆಲ್ಲ ವಿಸಿಟ್ ಮಾಡ್ಬೋದು. ನಮಗೆ ಇಲ್ಲಿ ಹೇಗೆ ಹೋಗ್ಬೇಕಂತ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಮ್ಯಾಪ್ ನೋಡ್ಕೊಂಡು ಹೋದ್ವಿ, ಆದರೆ ಅದು ಎಲ್ಲೆಲ್ಲೋ ಹೋಗ್ತಾ ಇತ್ತು. ಹಾಗೆ ಇಲ್ಲೊಬ್ರಿಗೆ ಕೇಳಿದ್ವಿ, ಅವ್ರು ನೋಡಿದ್ರೆ ಫುಲ್ ಮಲಯಾಳಮಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಮಗೇನೂ ಅರ್ಥ ಆಗಿಲ್ಲ. ಆಮೇಲೆ ಹಾಗೆ ಕೈಯಲ್ಲಿ ತೋರಿಸಿದ್ರು ಇಲ್ಲಿಂದ ಒಂದು ಶಾರ್ಟ್ಕಟ್ ಇದೆ ಅಂತ. ಸೊ ಈಗ ನಾವು ಆ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀವಿ. ನಾವು ಈ ರೋಡಲ್ಲಿ ಹೋದರೆ ನಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಬೀಚು, ಅದೇ ಕಾಪಿಲ್ ಬೀಚ್. ನಾವು ವರ್ಕಲಾದಲ್ಲಿ 2 ಬೀಚಿಗೆ ಹೋಗಿದ್ದೀವಿ, ನೀವು ನೋಡಿರ್ಬೋದು. ವರ್ಕಲಾ ಬೀಚಿಗೆ ಹೋಗಿದ್ದೀವಿ, ಹಾಗೆ ಆಮೇಲೆ ಇನ್ನೊಂದು ಬ್ಲ್ಯಾಕ್ ಸ್ಯಾಂಡ್ ಬೀಚಿಗೆ ಹೋಗಿದ್ದೀವಿ. ಇದು ಇನ್ನೊಂದು ಬೀಚು, ಕಾಪಿಲ್ ಬೀಚ್. ನೋಡಿ ಇಲ್ಲಿ ಹೇಗೆ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ನೋಡ್ತಾ ಇದ್ದರೆ ನಿಮಗೆ ಅನಿಸ್ತಾ ಇಲ್ವಾ ನಾನು ಯಾವುದೋ ಬೇರೆ ಕಂಟ್ರಿಲಿ ಇದ್ದೀನಿ ಅಂತ? ಬಟ್ ನಾನಿರೋದು ಗಾಡ್ಸೋನ್ ಕಂಟ್ರಿಯಲ್ಲಿ. ಇಲ್ಲಿ ಯಾವುದೋ ಒಂದು ಹಾಳಾಗಿರೋ ಬೋಟ್ ಇಟ್ಟಿದ್ರು, ನಾನು ಇಲ್ದ್ರ ಮುಂದೆ ಫೋಟೋ ತೆಗೆಸ್ಕೊಂಡಿದ್ದು. ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನೀರು, ಅದು ಬೀಚ್ ಅಲ್ಲ, ಅದರ ಆ ಕಡೆ ಇದೆ. ಇದು ಸ್ವಲ್ಪ ಏನೋ ಗಲೀಜಿದೆ ನೀರು. ಇಲ್ಲಿ ಈ ಥರ ಗ್ರೀನ್ ಇದೆ, ಆಮೇಲೆ ಹಾಗೆ ಇಲ್ಲಿ ತೆಂಗಿನ ಮರಗಳೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಆದರೆ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು ಅಲ್ಲಿ ಸೈಡಿಗೆ. ನೋಡಿ, ನೀವು ಯಾವುದೇ ಪ್ಲೇಸಿಗೆ ಹೋದ್ರೂ ಅಲ್ಲಿ ಕಸ, ಪ್ಲಾಸ್ಟಿಕ್ ಅದೆಲ್ಲ ಬಿಸಾಕಬೇಡಿ, ಹಾಗೆ ಅಲ್ಲಿ ಬಿಟ್ಟು ಬರಬೇಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅದು ಎಲ್ಲ ಕಸಗಳು ಬಂದು ಇಲ್ಲಿ ಅಕ್ಯುಮುಲೇಟ್ ಆಗಿದೆ. ಅದು ತುಂಬ ಬೇಜಾರಾಗ್ತಾ ಇತ್ತು ಅದು ನೋಡಲಿಕ್ಕೆ. ಬನ್ನಿ ಇವಾಗ ನಾವು ಬೀಚ್ ಕಡೆ ಹೋಗೋಣ. ಈ ಬೀಚಲ್ಲಿ ಅಷ್ಟೇನು ಜನ ಇರಲಿಲ್ಲ, ನಾವು ಬೆಳಗ್ಗೆ ಬೇಗ ಬಂದಿದ್ಕೋ ಏನೋಪ್ಪ ಗೊತ್ತಿಲ್ಲ, ಬಟ್ ಜನ ಯಾರೂ ಇರಲಿಲ್ಲ, ನಾವಷ್ಟೇ ಇದ್ವಿ. ಹಾಗೆ ಇದು ನೋಡಿ, ಇಲ್ಲೇನೋ ಕೆಳಗಡೆ ಚಿಪ್ಗಳೆಲ್ಲ ಬಿದ್ದಿತ್ತು. ಹಾಗೆ ಕೇರಳದಲ್ಲಿ ಲಾಟ್ರಿ ಟಿಕೆಟ್ಸ್ ತುಂಬಾ ಮಾರ್ತಾರೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಯಾರೋ ಸಣ್ಣ ಹುಡುಗ ಬಂದುಬಿಟ್ಟು ಸೈಕಲ್ ರಿಪೇರಿ ಕೊಟ್ಟಿದ್ದೀನಿ, ನನಗೆ ದುಡ್ಡು ಬೇಕು, ಸೊ ಲಾಟ್ರಿ ಟಿಕೆಟ್ ತೊಗೊಳ್ಳಿ ಅಂತೆಲ್ಲ ಹೇಳ್ದ. ಬಟ್ ನಾವು ಅವನಿಗೆ ದುಡ್ಡು ಕೊಟ್ವಿ, ಲಾಟ್ರಿ ಟಿಕೆಟ್ ಏನು ತೊಗೊಳ್ಳಿಲ್ಲ. ನಂಗನ್ನಿಸ್ತು ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ನಾವಾದರೂ ಕೊಟ್ವಿ. ಆಮೇಲೆ ಗೊತ್ತಾಯಿತು ಅವ್ನು ಹಿಂಗೆ ಮತ್ತೆ ಯಾರೋ ಇಬ್ಬರ ಹತ್ರ ಇಸ್ಕೊಂಡ, ಲೈಕ್ 50 ರೂಪೀಸ್ ಬೇಕು ಸೈಕಲ್ ರಿಪೇರಿಗೆ ಅಂತ. ಸೊ ನಮಗೆ ಗೊತ್ತಾಯಿತು, ಓಕೆ ಅವ್ನು ಸ್ಕ್ಯಾಮ್ ಮಾಡ್ತಾ ಇದ್ದಾನೆ ಅಂತ. ನಾನು ಇದನ್ನ ಯಾವುದೋ ರೀಲ್ಸಲ್ಲಿ ನೋಡಿದ್ದೆ ಆಯಿತಾ, ಈ ಥರ ಸನ್ ಬಿಡಿಸ್ಬಿಟ್ಟು ಅದಕ್ಕೆ ಸನ್ ಗ್ಲಾಸಸ್ ಹಾಕಿ ಅದ್ರ ಜೊತೆ ಫೋಟೋ ತಕ್ಕೊಳ್ಳೋದು. ಸೊ ನಾನು ಹಂಗೂ ಹಿಂಗೂ ಏನೋ ಕಡ್ಡಿ ಥರದ್ದು ಹುಡುಕಿ ಈ ಥರ ಸನ್ ಬಿಡಿಸಿ ಈ ಥರ ಸನ್ ಗ್ಲಾಸಸ್ ಹಾಕಿದೆ ನೋಡಿ, ಮೋಯೆ ಆಗೋಯ್ತು ನನಗಂತೂ. ಚೆನ್ನಾಗಿದೆ ಈ ಬೀಚ್. ನಿಮಗೂ ಬೀಚ್ಗೆಲ್ಲ ಇಷ್ಟ ಆಗುತ್ತೆ ಅಂದರೆ ವರ್ಕಲ ಬಂದಾಗ ಈ ಬೀಚಿಗೆ ನೀವು ಬರ್ಬೋದು. ಈ ಡ್ರೈವ್ ತುಂಬ ಚೆನ್ನಾಗಿದೆ, ಲೈಕ್ ರೋಡೆಲ್ಲ ಚೆನ್ನಾಗಿದೆ ಇಲ್ಲಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಯಾರೋ ಒಬ್ಬರು ಈ ಥರ ಗಾಡಿನ ನೀರಿಗೆ ತಗೊಬಂದಿದ್ರು, ಬಟ್ ಅದು ಸಿಕ್ಕಾಕೋಬಿಟ್ಟಿತ್ತು. ಅವ್ರಿಗೆ ಗಾಡಿನ ಅಲ್ಲಿಂದ ತೆಗಿಯೋಕ್ಕಾಗ್ತಾ ಇರಲಿಲ್ಲ, ಅವ್ರಿಗೆ ಬೇಕಿತ್ತ ಅಲ್ಲಿ ಕಾರ್ ತರೋದು. ನಾವಿವಾಗ ವಾಪಸ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಮತ್ತು ಇವಾಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ, ಬಿಕಾಸ್ ತುಂಬ ನಮಗೆ ಶಕೆ ಆಗ್ತಾ ಇದೆ, ಇಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ. ಟೈಮ್ ಇನ್ನೂ ಒಂದು 9:30 ಆಗಿರ್ಬೋದು ಅಷ್ಟೇ. ಬಟ್ ನಮಗೆ ಒಂಥರ 2 ಗಂಟೆ, ಮಧ್ಯಾಹ್ನ 2 ಗಂಟೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಸೊ ಇಲ್ಲಿಂದ ಫಸ್ಟ್ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಹೇಳಬೇಕಾಗಿತ್ತು, ನೀವು ಇನ್ ಕೇಸ್ ವರ್ಕಲ ಬಂದು ಪ್ಯಾರಾಗ್ಲೈಡಿಂಗ್ ಮಾಡಬೇಕು ಅಂದರೆ ನಾರ್ತ್ ಕ್ಲಿಫಲ್ಲಿ ಇದೆ, ಅವರು ಲೈಕ್ ಅಲ್ಲಿ ಟೀಮ್ ಥರ ಇದೆ, ನೀವು ಅಲ್ಲಿ ಪೇ ಮಾಡಿ ಮಾಡ್ಬೋದು. ಒಬ್ರಿಗೇನೋ 2000 2500 ಏನೋ ಅಂದರು ಅವರು ನಾವು ಕೇಳಿದಾಗ.
ನೋಡಿ ನಿನ್ನೆ ವ್ಲಾಗಲ್ಲಿ ತೋರಿಸಿದ್ನಲ್ಲ ಅದೇ ಥರ ಇದೆ. ಇಲ್ಲೊಂದು ಬಸ್ ಬ್ಲೂ ಕಲರ್ದು ಕೇರಳದಲ್ಲಿ. ನಾವು ಕೇರಳದಲ್ಲಿ ಬಸ್ಸಲ್ಲಿ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಇಲ್ಲೇ ಹತ್ತಿರದಲ್ಲಿ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಆದರೆ ನಾವು ಟ್ರಾವೆಲ್ ಮಾಡ್ಲಿಕ್ಕೆ ಆಗಲಿಲ್ಲ. ನಾವು ವರ್ಕಲಾಗಿ ಬಂದಿದ್ದು ಇಲ್ಲಿನ ಫುಡ್ ಎಕ್ಸ್ಪ್ಲೋರ್ ಮಾಡಬೇಕು, ಹಾಗೆ ಇಲ್ಲಿ ಲೈಕ್ ಲೋಕಲ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ನಮಗೆ ತುಂಬ ಪ್ಲೇಸಸ್ ನೋಡಬೇಕು ಆ ಥರ ಎಲ್ಲ ಏನು ಪ್ಲ್ಯಾನ್ ಇಟ್ಕೊಂಡು ಬಂದಿರಲಿಲ್ಲ. ಅದಕ್ಕಾಗಿ ನಾವು ಇಲ್ಲೇ ಸುತ್ತಾಡ್ತಾ ಇದ್ದೀವಿ. ನಾನು ಸ್ವಲ್ಪ ಪ್ಲೇಸಸ್ ಎಲ್ಲ ಚೂಸ್ ಮಾಡ್ತಾ ಹೆಚ್ಚು ಕ್ರೌಡ್ ಇಲ್ಲದೆ ಇರೋ ಪ್ಲೇಸಸ್ನ ಚೂಸ್ ಮಾಡ್ತೀನಿ. ಅಂದರೆ ಕೆಲವೊಂದು ಪಾಪ್ಯುಲರ್ ಪ್ಲೇಸಸ್ ಈ ಥರ ವೀಕೆಂಡಲ್ಲಿ ಅಥವಾ ಈ ಥರ ಹಾಲಿಡೇಸಲ್ಲಿ ತುಂಬಾ ಕ್ರೌಡೆಡ್ ಇರುತ್ತೆ. ಸೊ ಅದಕ್ಕಿಂತ ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಸು, ಹಾಗೆ ಸ್ವಲ್ಪ ಲೋಕಲ್ ಪೀಸ್ ಆಗಿರೋ ಒಂಥರ ಪ್ಲೇಸಸ್ ಇಷ್ಟ ನನಗೆ. ನಾವು ಈ ಥರ ವೀಕೆಂಡ್ಸಲ್ಲಿ ಅಥವಾ ಕಂಟಿನ್ಯೂಸ್ ಈ ಥರ ಹಾಲಿಡೇಸ್ ಇರೋ ಟೈಮಲ್ಲಿ ಪಾಪ್ಯುಲರ್ ಪ್ಲೇಸಸ್ಸಿಗೆ ಹೋದರೆ ಅಲ್ಲಿ ವೇಟಿಂಗ್ ಟೈಮೇ ತುಂಬ ಇರುತ್ತೆ. ಸೊ ನಮ್ಮದು ಅಲ್ಲಿ ಒಂದಿನ ಅಲ್ಲಿ ವೇಟ್ ಮಾಡಿ ಅಲ್ಲಿಗೆ ಹೋಗಿ ಬರೋಷ್ಟರಲ್ಲೇ ಸುಸ್ತಾಗಿ ವೇಸ್ಟ್ ಆಗಿಬಿಡುತ್ತೆ. ಹಾಗೆ ನಾವು ಇಲ್ಲಿ ಮಧ್ಯದಲ್ಲಿ ನಿಲ್ಲಿಸಿ ಇವಾಗ ಎಳ್ನೀರು ಕುಡಿತಾ ಇದ್ದೀವಿ. ನೋಡೋಣ ಕೇರಳದ ಎಳ್ನೀರು ಹೇಗಿದೆ ಅಂತ. ನಮ್ಮೂರ ಕಡೆ ಎಳ್ನೀರಿಗೆ ಸಿಯಾಳ ಕೂಡ ಅಂತಾರೆ. ನಿಮಗೂ ಗೊತ್ತಾ ಸಿಯಾಳ ಅಂದರೆ? ನಾ ಕುಡ್ದಿದ್ದ ಎಳ್ನೀರು ಸ್ವೀಟೇ ಇತ್ತು, ಚೆನ್ನಾಗಿತ್ತು. ಎಳ್ನೀರು ಕುಡಿದ್ಮೇಲೆ ಇಲ್ಲಿ ಗೋಲಿ ಸೋಡಾ ಇಟ್ಟಿದ್ರು. ನಾನು ನಿಜ ಹೇಳ್ತೀನಿ, ಇದುವರೆಗೂ ನಾನು ಗೋಲಿ ಸೋಡಾ ಕುಡ್ದೇ ಇಲ್ಲ. ನಿಮಗೆ ಶಾಕ್ ಆಗ್ಬೋದು. ಇದೇ ಫಸ್ಟ್ ಟೈಮ್ ನಾನು ಗೋಲಿ ಸೋಡಾ ಟೇಸ್ಟ್ ಮಾಡ್ತಾ ಇರೋದು. ನಾನು ಪೈನಾಪಲ್ ಫ್ಲೇವರ್ ತೊಗೊಂಡಿದ್ದೆ, ಚೆನ್ನಾಗಿತ್ತು. ನಾನು ಈ ಥರ ಸೋಡಾಗಳು ಹಾಗೆ ಪ್ಯಾಕ್ಡ್ ಫ್ರೂಟ್ ಜ್ಯೂಸಸ್ ಎಲ್ಲ ಕುಡಿಯೋದು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು, ಕುಡಿಯೋದೇ ಇಲ್ಲ. ಹಾಗೆ ನಾನು ಇಲ್ಲಿ ಇದು ತಿನ್ನೋಕ್ಕೇನೋ ತೊಗೊಂಡೆ, ಇದೇನೋ ವೇಫರ್ಸ್ ಅಂತ. ನಾವು ಸ್ಟೇಗೆ ಬಂದು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡಿ ಎದ್ದೆ ಒಂದು 10 ಗಂಟೆಗೆ ಸ್ಟೇಗೆ ಬಂದಿದ್ವಿ. ಈಗ ಮಲ್ಗೆ ಹೇಳೋಷ್ಟ್ರಲ್ಲಿ ಒಂದು 12:30 ಆಗಿತ್ತು. ನಂಗೆ ಸ್ವಲ್ಪ ಹಸಿವಾಗ್ತಾ ಇತ್ತು. ಬೆಳಗ್ಗೆ ತಿಂದಿದ್ದು ಅಪ್ಪಮ್ಮು ಇದಿಯಪ್ಪಮ್ಮ ಎಲ್ಲ ಖಾಲಿ ಆಗಿತ್ತು ನನ್ನ ಹೊಟ್ಟೆಲಿ. ಇವಾಗ ಅದಕ್ಕೆ ವೇಫರ್ಸ್ ತಿಂತಾ ಇದ್ದೀನಿ. ಬನ್ನಿ ಇವಾಗ ಎಲ್ಲರನ್ನೂ ಹೋಗಿ ಎಬ್ಸಿ ಊಟಕ್ಕೆ ಹೋಗೋಣ. ನಾವು ಮಧ್ಯಾಹ್ನ ನಾವು ಫಸ್ಟ್ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲೇ ಇರೋ ಗಾಡ್ಸ್ ಓನ್ ಕಂಟ್ರಿ ಅಂತ ಒಂದು ಕೆಫೆ ಇದೆ. ಇದು ನಾರ್ತ್ ಕ್ಲಿಫಲ್ಲೇ ಇದೆ, ನಮ್ಮ ಸ್ಟೇ ಪಕ್ಕ. ಅಲ್ಲಿಗೆ ಬಂದ್ವಿ. ಇಲ್ಲಿ ಈವ್ನಿಂಗ್ ಲೈವ್ IPL ಮ್ಯಾಚ್ ಇರುತ್ತೆ ಮೇಲ್ಗಡೆ, ಕೆಳಗಡೆ ಲೈವ್ ಮ್ಯೂಸಿಕ್ ಇರುತ್ತೆ, ಲೈಕ್ ಹಾಡೆಲ್ಲ ಹೇಳ್ತಾರೆ, ಚೆನ್ನಾಗಿರುತ್ತೆ ವೈಬ್. ನಾವು ಹಾಗೆ ಬಂದು ಕುತ್ಕೊಂಡ್ವಿ. ಕುತ್ಕೊಳ್ಳೋಕ್ಕೂ ಯಾರೂ ಜನನೇ ಇರಲಿಲ್ಲ. ಹಾಗೆ ನೈಟ್ ಬರೋಣ ಇಲ್ಲಿ, ಇವಾಗ ವೈಬೆಲ್ಲ ಚೆನ್ನಾಗಿರಲ್ಲ ಅಂತ ನೈಟ್ ಬರೋಣ ಅಂತ ಮತ್ತೆ ನಾವು ನಿನ್ನೆ ಎಲ್ಲಿ ಊಟ ಮಾಡಿದ್ವೋ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ರೆಸ್ಟೋರೆಂಟ್ಗೆ ಬರ್ತಾರೆ ನಾವು ಸೆಕೆಂಡ್ ಟೈಮ್. ನಿನ್ನೆ ಮಧ್ಯಾಹ್ನ ಕೂಡ ಇಲ್ಲಿಗೆ ಬಂದಿದ್ವಿ. ನೋಡ್ತಾ ಇರ್ಬೋದು, ಇದೊಂಥರ ದೊಡ್ಲಿಕಾಯಿ ಉಪ್ಪಿನಕಾಯಿ ಮಾಡಿದ್ರು. ನಿಮ್ಮ ಸೈಡ್ ಇದಕ್ಕೆ ಏನಂತಾರಂತ ನಂಗೆ ಗೊತ್ತಿಲ್ಲ. ನಮ್ಮ ಸೈಡ್ ಇದಕ್ಕೆ ದೊಡ್ಲಿಕಾಯಿ ಉಪ್ಪಿನಕಾಯಿ ಅಂತೀವಿ. ನಾವು ಆರ್ಡರ್ ಬರೋ ತನಕ ಅದನ್ನೇ ತಿಂತಾ ಇದ್ದೆ. ನಾವಿವತ್ತು ಲಂಚ್ಗೆ ಮಲಬಾರ್ ಬಿರಿಯಾನಿ ಹಾಗೆ ಪರೋಟ ಮತ್ತು ಇದು ಫಿಶ್ ತೊಗೊಂಡಿದ್ವಿ. ಇದು ಏನೋ ಸ್ಪೆಷಲ್ ಅಂತ ಇಲ್ಲಿಂದು. ಈ ಫಿಶ್ ತುಂಬಾ ದೊಡ್ಡದಿತ್ತು. ಇದು ಒಂದಕ್ಕೇನೆ ಲೈಕ್ 1400 ರೂಪೀಸ್ ಆಯಿತು ಒಂದು ಫಿಶ್ಗೆ. ನಾವು ಫಿಶ್ ಮಂಡೆ ಎಲ್ಲ ಇನ್ನೂ ತಿಂದಿಲ್ಲ. ನೀವು ನೋಡ್ತಾ ಇರ್ಬೋದು ಹಲ್ಲೆಲ್ಲ ಹಾಗೆ ಇದೆ. ನಮ್ಮನೆಲ್ಲ ಫಿಶ್ ಮಾಡ್ತಾ ಫುಲ್ ನೀಟಾಗಿ ಕ್ಲೀನ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ಹಲ್ಲು ಹಂಗೆ ಇತ್ತು. ನಂಗೆ ಅದು ನೋಡಿ ಭಯ ಆಯಿತು. ಈ ಫಿಶ್ ಹೆಸರು ಸ್ನ್ಯಾಪರ್ ಅಂತೆ. ಕನ್ನಡದಲ್ಲಿ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ನನಗೆ ಯಾವಾಗಲೂ ಯಾವುದಾದ್ರೂ ಜಾಗ ಅಥವಾ ಆ ಥರ ರೆಸ್ಟೋರೆಂಟ್ಸ್ ಇಷ್ಟ ಆದರೆ ನಾನು ಮತ್ತೆ ಅಲ್ಲಿಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ನೀವು ನನ್ನ ಥರನ ಅಥವಾ ಹೊಸದು ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತ ಹೇಳಿ. ಹಾಗೆ ನನಗೆ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ತುಂಬಾ ಇಷ್ಟ ಆಗಿತ್ತು. ನಿನ್ನೆ ಹೋಗಿದ್ವಿ, ಬಟ್ ಆಟ ಆಡೋಕ್ಕೆಲ್ಲ ಆಗಿರಲಿಲ್ಲ. ಇವತ್ತು ಅದಕ್ಕೆ ಡೈರೆಕ್ಟ್ ಬೀಚ್ಗೆ ಹೋದ್ವಿ. ತುಂಬಾ ಆಟ ಆಡಿದೆ ನಾನು ಬೀಚಲ್ಲಿ ಇವತ್ತು. ಅಂದರೆ ಈ ರಾಕ್ಸ್ ಮೇಲೆಲ್ಲ ನಿಂತ್ಕೊಂಡು ಫುಲ್ ಎಂಜಾಯ್ ಮಾಡಿದೆ. ಬಟ್ ಬೀಚ್ ತುಂಬ ದೂರ ಹೋಗಲಿಲ್ಲ, ಬಿಕಾಸ್ ನಿಮಗೆ ಹೇಳಿದ್ದೀನಲ್ಲ ನಾನು ತುಂಬ ಸ್ಟೀಪ್ ಇದೆ ಈ ಬೀಚ್ ಅಂತ. ನಾನು ಎಷ್ಟೇ ಕೇರ್ ತೊಗೊಂಡು ಸನ್ಸ್ಕ್ರೀನ್ ಎಲ್ಲ ಹಚ್ಚಿದ್ರೂ ಸ್ವಲ್ಪ ಟ್ಯಾನ್ ಆಗಿದ್ದೀನಿ ನಾನು. ನೀವು ನೋಡ್ಬೋದು ಡಿಫ್ರೆನ್ಸ್, ಡೇ 1ಗೂ ಡೇ 3ಗೂ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾವು ಊಟ ಮಾಡಿಕೊಂಡು ಬೀಚಲ್ಲಿ ಆಟ ಆಡಿ ಮತ್ತೆ ಸ್ಟೇಗೆ ಹೋಗಿ ವಾಪಸ್ ಇವಾಗ ರೆಡಿಯಾಗಿ ಮತ್ತೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಅಂದ್ಕೊಂಡ್ವಿ ಇಲ್ಲೇ ಸ್ವಲ್ಪ ಸಿಟಿಯಲ್ಲಿ ಎಕ್ಸ್ಪ್ಲೋರ್ ಮಾಡೋಣ, ಯಾವುದಾದ್ರೂ ಈ ಥರ ಶಾಪ್ಗಳಿಗೆ ಹೋಗಿ ಏನಾದರೂ ತೊಗೊಳ್ಳೋಣ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಹಾಗೆ ಇಲ್ಲೊಂದು ಶಾಪ್ ಇದೆ, ಬೇಕ್ ಆ್ಯಂಡ್ ಫ್ಲೇಕ್ ಅಂತ. ಇದಕ್ಕೆ ತುಂಬ ರೇಟಿಂಗ್ಸ್ ಇತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಬಂದಿದ್ರಂತೆ ನನ್ನ ಬರ್ತ್ಡೇ ಕೇಕ್ ತೊಗೊಳಕ್ಕೆ. ಆದರೆ ಅದು ಕ್ಲೋಸ್ ಆಗಿತ್ತಂತೆ. ಆವಾಗ ನಾವು ಸುಮ್ಮನೆ ಓಕೆ ನೋಡೋಣ, ನಂಗೆ ಆ್ಯಕ್ಚುಲಿ ಕೇಕ್ ಎಲ್ಲ ತಿನ್ನಬೇಕಂತ ತುಂಬ ಅನಿಸ್ತಾ ಇತ್ತು. ನೋಡೋಕ್ಕೆ ಬಂದರೆ ಇಲ್ಲಿ ಕೇಕೇ ಇಲ್ಲ, ಸುಮ್ಮನೆ ಇದು ಬೇಕ್ರಿ ಅಂತ ಹೆಸರಿಟ್ಟಿದ್ದು. ಇಲ್ಲಿ ಪರೋಟ ಮಾಡ್ತಾಯಿದ್ರು ಪಕ್ಕಕ್ಕೆ, ಪರೋಟ ಮತ್ತು ಸಮ್ ಕರಿ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ಈ ಥರ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು. ನಾನಿಲ್ಲಿ ಸ್ನ್ಯಾಕ್ಸ್ ತೊಗೊಂಡೆ. ಅದು ಗೆಣಸಿನ ಚಿಪ್ಸ್ ಬರುತ್ತಲ್ಲ, ನಮ್ಮ ಕಡ್ಡಿ ಚಿಪ್ಸ್ ಅಂತೀವಿ, ಅದು ತೊಗೊಂಡೆ. ಅದು ಮತ್ತು ಇನ್ನೊಂದೇನೋ ಡಿಫ್ರೆಂಟಾಗಿ ಒಂಥರ ಕೋಡ್ಬಳೆ ಥರ ಇತ್ತು, ಅದು ತೊಗೊಂಡೆ. ನಾವು ಇದಾದ್ಮೇಲೆ ಏನಪ್ಪ ಮಾಡೋದು, ಎಲ್ಲಿಗೆ ಹೋಗೋದು ಅಂತ ನೋಡ್ತಾ ಇದ್ವಿ. ಹಾಗೆ ಒಂದು ರೌಂಡ್ ಸೌತ್ ಕ್ಲಿಫಿಗೆ ಹೋಗಿ ನೋಡ್ಕೊಂಬರೋಣ ಹೆಂಗಿದೆ ಅಂತ ಹೋದ್ವಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಸೌತ್ ಕ್ಲಿಫ್ ತುಂಬಾ ಪೀಸ್ಫುಲ್ಲಾಗಿರುತ್ತೆ. ಅಂದರೆ ನಾವು ಡೇ ಟೈಮಲ್ಲಿ ಒಂದ್ಸಲಿ ಸುಮ್ಮನೆ ಈ ಕಡೆ ಹೋಗಿದ್ವಿ. ಇವಾಗ ನೋಡೋಣ ಏನಾದರೂ ಚೆನ್ನಾಗಿರುತ್ತಾ ಅಂತ ಹೋದ್ವಿ. ಇಲ್ಲಿ ಒಂದು ತುಂಬ ಚೆನ್ನಾಗಿರೋ ಸ್ಟೇ ಎಲ್ಲ ಇದೆ. ಇದಂತೂ ನೀವು ಸ್ಟೇ ಬೇಕಾದರೆ ಇಲ್ಲಿ ಬುಕ್ ಮಾಡ್ಕೋಬೋದು. ಹಾಗೆ ಇಲ್ಲಿ ತುಂಬ ಕೆಫೆಗಳು ಕೂಡ ಇದೆ. ಅಂದರೆ ಕೆಫೆ ಅಂದರೆ ಸ್ಟೇ ಒಳಗಡೆ ಇದೆ ಇದು ಎಲ್ಲ ಕೆಫೆಗಳು, ಯಾವುದೂ ಹೊರಗಡೆ ಇಲ್ಲ. ನಾವಿಲ್ಲಿ ಹೋಗೋಣ ಅಂತ ಒಂದ್ಸಲಿ ಅಂದ್ಕೊಂಡ್ವಿ. ಆಮೇಲೆ ನಾವು ಆಲ್ರೆಡಿ ಇವತ್ತು ಗಾಡ್ಸ್ ಓನ್ ಕಂಟ್ರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ, ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ.
ನೋಡಿ ಇವಾಗ ಬಂದ್ವಿ ಇಲ್ಲಿ ಗಾಡ್ಸ್ ಓನ್ ಕಂಟ್ರಿ ಕಿಚನ್ ಅಂತ. ಇದು ಕ್ಲಿಫಲ್ಲೇ ಇದೆ, ನಾರ್ತ್ ಕ್ಲಿಫಲ್ಲಿ. ಇಲ್ಲಿ ಇಷ್ಟೊತ್ತಿಗೆ ಹೆವಿ ಜನ ಅಂದರೆ ಜನ. ಬಟ್ ಈ ಕೆಫೆ ವೈಬ್ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು ಆ ಲೈಟಿಂಗ್ಸು, ಬಲೂನ್ಸು. ಹಾಗೆ ನಾನು ಅವಾಗಲೇ ತೋರಿಸ್ದಂಗೆ ಇಲ್ಲಿ IPL ಲೈವ್ ಮ್ಯಾಚ್ ಕೂಡ ಇರುತ್ತೆ ಮೇಲ್ಗಡೆ. ಇಲ್ಲಿ ಲೈವ್ ಮ್ಯೂಸಿಕ್ ಇರುತ್ತೆ. ಇಷ್ಟೆಲ್ಲ ಇದ್ಮೇಲೆ ಇಲ್ಲಿ ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿನೇ ಇರುತ್ತಲ್ವಾ. ಬಟ್ ಇಲ್ಲಿಗೆ ಒಂದ್ಸಲಿ ನೀವು ಬರ್ಬೋದು ವರ್ಕೆಲ್ಲ ಬಂದಾಗ, ಬಿಕಾಸ್ ಲೈವ್ ಮ್ಯೂಸಿಕ್ ಇರೋದ್ರಿಂದ ಆ ಮ್ಯೂಸಿಕ್ ಎಂಜಾಯ್ ಮಾಡ್ತಾ ನೀವು ಫುಡ್ನ ತಿನ್ಬೋದು. ನಾವು ಫಸ್ಟು ಫುಡ್ ಇಲ್ಲಿ ಪ್ರಾನ್ಸ್ ತೊಗೊಂಡಿದ್ರು. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ತೊಗೊಂಡಿದ್ದು. ನಂಗೆ ಪ್ರಾನ್ಸ್ ಏನು ಇಷ್ಟ ಆಗಲ್ಲ, ನಾನು ತಿಂದೇ ಇಲ್ಲ, ಇದೇ ಫಸ್ಟ್ ಟೈಮ್ ತಿಂತಾ ಇದ್ದಿದ್ದು. ಇಲ್ಲಿ ಎಲ್ಲ ಫುಡ್ಡು ಒಂಥರ ಬ್ಲ್ಯಾಂಡ್ ಆಗಿತ್ತು, ಅಂದರೆ ಲೈಕ್ ಉಪ್ಪು ಖಾರ ಎಲ್ಲ ಕಡಿಮೆ ಇತ್ತು. ಆಮೇಲೆ ಹಾಗೆ ಚಿಕನ್ ಕೂಡ ತೊಗೊಂಡ್ವಿ, ಚಿಕನ್ನು ಕೊಟ್ಟರು. ಇಲ್ಲಿ ಏನಪ್ಪ ಅಂದರೆ ನಾವು ಏನು ಆರ್ಡರ್ ಮಾಡಿದ್ರು ಈ ಕಡೆ ಫ್ರೆಂಚ್ ಫ್ರೈಸು, ಈ ಕಡೆ ಫುಲ್ ಸಲಾಡ್ ಹಾಕ್ಕೊಡ್ತಾರೆ. ಸೊ ಕ್ವಾಂಟಿಟಿ ಎಲ್ಲ ಫುಲ್ ಕಡಿಮೆನೇ ಇರುತ್ತೆ. ಇದಾದ್ಮೇಲೆ ನಾವು ಪರೋಟ ಮತ್ತು ಚಿಕನ್ ಕರಿ ತಿಂದು ನಮ್ಮ ಊಟನ ಮುಗಿಸಿದ್ವಿ. ಇವತ್ತು ನಮಗೆ ತುಂಬಾ ಸುಸ್ತಾಗಿದೆ. ಸೊ ನಾವೆಲ್ಲರೂ ಬೇಗನೆ ಸ್ಟೇಗೆ ಹೋಗಿ ಮಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ನಾಳೆ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ನಂಗೆ ಸ್ವಲ್ಪ ಬೇಜಾರು ಕೂಡ ಆಗ್ತಾ ಇದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಜಗದೀಶ್ ಅನ್ನೋರ ಹೆಸರು ತಗೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಜಗದೀಶ್ ಅವರೇ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಡೇ 3 ಇನ್ ವರ್ಕಲ್ಲ. ನಾಳೆ ನಾನು ಬ್ಯಾಂಗ್ಳೂರಿಗೆ ವಾಪಸ್ ಹೋಗ್ತಾ ಇದ್ದೀನಿ. ಸೊ ನಾಳೆ ನಂದು ಲಾಸ್ಟ್ ಡೇ ಇನ್ ವರ್ಕಲ್ಲ ಆಗಿರುತ್ತೆ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀ ಕೃಷ್ಣ.